ದೇವರು ಏನು ವಿಡಿಯೋ ಸ್ಟಾರ್ಟ್ ಆಗೋದಕ್ಕೆ ನಮಸ್ಕಾರ ದೇವರು ಅಂತ ಡಾಕ್ಟರ್ ಬ್ರೋ ಎಲ್ಲ ಹೇಳ್ತಾನೆ ಅಂತ ಅನ್ಕೊಂಡ್ರಿ. ಹೌದು, ಡಾಕ್ಟರ್ ಬ್ರೋ ಏನು ವಿಡಿಯೋ ಮಾಡಿದ್ದಲ್ಲ ಜಟಾಯು ಅರ್ಥ ಅಂತ ಕೇರಳದೊಳಗೆ, ಅವನು ವಿಡಿಯೋ ಮಾಡಿದ ಮೇಲೆ ನನಗೆ ಇಲ್ಲಿ ಹೋಗ್ಬೇಕಂತ ಅನಿಸಿದ್ದು. ಈ ಪ್ಲೇಸಿನ ಬಗ್ಗೆ ಗೊತ್ತಾಗಿದ್ದು. ಹಾಗಾಗಿ ಈ ಪ್ಲೇಸನ್ನು ನಾನು ಮಾರ್ಕ್ ಮಾಡ್ಕೊಂಡು ತುಂಬ ಒಂದು 3 ವರ್ಷ ಆಯಿತು ಇಲ್ಲೇ ಕೇರಳಕ್ಕೆ ಬಂದಿದ್ದೆ. ಇಲ್ಲೇ ಇದನ್ನು ಜಟಾಯುದು ಇದನ್ನು ನೋಡಿ ಹೋಗ್ಬೇಕಂತ ಬಂದೇನಿಗೆ. ಇಲ್ಲೇ ಬಂದಾಗ ಏನಾಯಿತು, ಸೀದಾ ಎಲ್ಲ ಕಡೆ ಏನು ಆನ್ಲೈನ್ ಪೇಮೆಂಟ್ ಇರ್ತಾವಲ್ಲ, ಹಾಗಾಗಿ ಇಲ್ಲೂ ಇರ್ಬೋದಂತ ನಾನು ಬಂದೆ. ಇಲ್ಲಿ ಆನ್ಲೈನ್ ಪೇಮೆಂಟ್ ಆಗಲಿ, ಕಾರ್ಡ್ ಆಗಲಿ, ಸ್ವೈಪ್ ಆಗಲಿ ಏನೂ ಇಲ್ಲ. ನಾವೇನು ಕ್ಯಾಶ್ ಮಾತ್ರ ಇರೋದು ಇಲ್ಲಿ. ನಾವೆಲ್ಲ ಏನು ಕ್ಯಾಶ್ ಸ್ವಲ್ಪ ಕಮ್ಮಿ ತಂದಿದ್ದು ನಾವು, ಹಾಗಾಗಿ ಸ್ವಲ್ಪ ಅಸ್ತವ್ಯಸ್ತ ಆಯಿತು. ನೀವು ಬರುವಾಗ ಕ್ಯಾಶ್ ತೊಗೊಂಬರ್ರಿ, ಹಂಗೆ ಯೂಸ್ ಆಗುತ್ತೆ. ಯಾಕಪ್ಪ ಅಂದ್ರೆ ಇಲ್ಲಿ ಏನೂ ಆನ್ಲೈನ್ ಪೇಮೆಂಟ್ ಎಲ್ಲ ಏನು ಆಗಂಗಿಲ್ಲ. ಸೊ ಬರ್ರಿ, ಈಗ ನಾವು ಇಲ್ಲಿ 2 ಥ್ರೂ ಇದಾವೆ. ಒಂದು ನಡ್ಕೊತ ಹೋಗೋದು ಐತಿ ಸ್ಟೆಪ್ಸ, ಮತ್ತು ಕೇಬಲ್ ಕಾರ್ ಐತಿ. ಅಲ್ಲಿ ಕೇಬಲ್ ಕಾರಿಗೆ 525 ಐತಿ, ಮತ್ತು ನಡ್ಕೊತ ಹೋಗೋದಕ್ಕೆ 325 ರೂಪಾಯಿ ಟಿಕೆಟ್ ಐತಿ. ಸೊ ನಾವು ಬಜೆಟ್ ಒಳಗೆ ಪ್ಲ್ಯಾನ್ ಮಾಡೋಲ್ಲ ನಾವು, ಹಾಗಾಗಿ ನಡ್ಕೊತ ಹೋಗೋನು ಸ್ವಲ್ಪ ಎಂಜಾಯ್ ಮಾಡ್ಕೊತ ಹೋಗ್ಬೇಕಂತ 325 ರೂಪಾಯ್ದು ಟಿಕೆಟ್ ತೊಗೊಂಡಿದ್ವಿ. ಬರ್ರಿ ನಡ್ಕೊತ ಹೋಗೋಣ ಅಂತ ಹೋಗ್ತಾ ತೋರಿಸ್ತೇನೆ ನಿಮಗೆ. ಇದು ಎಂಟ್ರೆನ್ಸ. ಇದು ಎಂಟ್ರೆನ್ಸಿಂದ ಬಂದ ತಕ್ಷಣ ಇಲ್ಲಿ ಗಾಡಿದ ಪಾರ್ಕಿಂಗ್ ಎಲ್ಲ ಐತಿ. ಇಲ್ಲೇ ನೋಡ್ಬೋದಾ, ಓನ್ ವೆಹಿಕಲ್ ಏನಾರ ತೊಗೊಂಬಂದ್ರೆ ಇಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿ ಮತ್ತು ಇಲ್ಲೇ ಟಿಕೆಟ್ ಕೌಂಟ್ರ್ ಇಲ್ಲೇ ಐತೆ. ಮತ್ತು ಬ್ಯಾಗೆಲ್ಲ ಏನಾರು ತಂದಿದ್ದಪ್ಪ ಅಂತಂದ್ರೆ ಬ್ಯಾಗನ್ನು ಇಲ್ಲಿ ಕ್ಲಾಕ್ ರೂಮ್ ಐತಿ. ಕ್ಲಾಕ್ ರೂಮ್ನಾಗ ಇಟ್ಟು ಹೋಗ್ಬೋದು. ಬಾಜು ಏನಾರು ವಾಶ್ರೂಮ್ ವ್ಯವಸ್ಥೆನೇ ಐತಿ, ಪರವಾಗಿಲ್ಲ. ಒಳ್ಳೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬರೀ ಒಳಗಡೆ ಹೋಗೋಣ ಅಂತ. ಇಲ್ಲಿ ಸೆಕ್ಯೂರಿಟಿ ಚೆಕ್ ಐತೆ, ನೋಡ್ಬೋದು. ಅಲ್ಲಿ ಸೆಕ್ಯೂರಿಟಿ ಚೆಕ್ ಆದ ತಕ್ಷಣ ಅಲ್ಲಿ ಆ ಕಡೆ ಹೋದ್ರೆ ಕೇಬಲ್ ಕಾರ್ದು ಆ ಕಡೆ ಐತಿ. ನಮ್ದೇನಿಲ್ಲ, ಇದು ವಾಕಿಂಗ್ ಹೋಗುವಂಥ ಜಾಗ. ಬರೀ ಒಳಗಡೆ ನಡ್ಕೊತ, ನಮ್ಮದೇನು ಬಜೆಟ್ ಪ್ಲ್ಯಾನ್ ಎಲ್ಲ. ಸೊ ನಡ್ಕೊತ ಹೋಗ್ಬರ್ರಿ. ಒಳ್ಳೆ ಮೇಂಟೆನೆನ್ಸ್ ಮಾಡಿದ್ದಾರೆ. ಬಟ್ ಏನಂತಂದ್ರೆ ಇದು ಕೇರಳ ಗೌರ್ಮೆಂಟ್ ಕಡೆಯಿಂದ ಏನು ಮಾಡಿದ್ದಲ್ಲ, ಇದು ಪ್ರೈವೇಟಾಗಿ ಒಬ್ಬರು ಮಾಡಿಸಿದ್ದಾರೆ ಅಂತ. ಇದನ್ನು ಅಷ್ಟು ಸುಮಾರು ಒಂದು 100 ಕೋಟಿ ವೆಚ್ಚದೊಳಗೆ ಇದು ನಿರ್ಮಾಣ ಆಗೈತೆ ಅಂತ. ಜಟಾಯು ಅರ್ತ್ ಸೆಂಟ್ರ್ ಏನು ವಿಶೇಷಪ್ಪ ಅಂತಂತಂದ್ರೆ, ಜಟಾಯು ಸ್ಟ್ಯಾಚ್ಯೂವನ್ನು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬೋದು. ಏನಪ್ಪ ಅಂದ್ರೆ ರಾಮಾಯಣ ಎಲ್ಲರಿಗೂ ಗೊತ್ತೈತಿ. ರಾಮಾಯಣದೊಳಗೆ ಏನು ಸೀತೆಯನ್ನು ಅಪಹರಿಸ್ಕೊಂಡು ಹೋಗ್ತಿರ್ತಾನಲ್ಲ ರಾವಣ, ಸೊ ಅವಾಗ ಜಟಾಯು ಅನ್ನುವಂಥ ಪಕ್ಷಿ ರಾವಣನ ತಡಿಲಿಕ್ಕಂತ ಬರ್ತದೆ. ತಡೆದ ಕೆಲಸ ಯಾಕಪ್ಪ ಅಂತಂದ್ರೆ, ಸೀತೆ ಅಪಹರಿಸ್ಕೊಂಡು ಹೋಗ್ತಿರ್ತಾನಲ್ಲ ರಾವಣ, ಅವಾಗ ಸೀತೆ ಕೂಗಾಡ್ತಿರ್ತಾರೆ, ನನ್ನ ರಾವಣ ತೊಗೊಂಡು ಹೋಗ್ತಾ ಇರ್ತಾನೆ ಅಂತ ಕೆಲಸ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಕೇಳುವಂಗೆ ಹೇಳ್ತಿರ್ತಾನೆ. ಅವಾಗ ಆ ಕೇಳಿಸಿಕೊಂಡಂತಹ ಅದೇನು ಜಟಾಯು ಇದೆಯಲ್ಲ, ಜಟಾಯು ಬಂದು ರಾವಣ ಜೊತೆ ಯುದ್ಧ ಮಾಡ್ಕ್ಯಾಸ ಸೀತೆಯನ್ನು ಕಾಪಾಡ್ಬೇಕಂತ ಬಂದಿರ್ತದೆ. ಅವಾಗ ಬಂದಾಗ ಏನು ಆ ಜಟಾಯುಗೆ ವಯಸ್ಸಾಗಿರ್ತೈತೆ. ಆ ಕಾರಣ ಏನಾಗತ್ತಪ್ಪ ಅಂತಂದ್ರೆ, ರಾವಣ ಜೊತೆ ಯುದ್ಧ ಮಾಡಲಿಕ್ಕೆ ಸ್ವಲ್ಪ ಅದಕ್ಕೆ ಕಷ್ಟ ಆಗ್ಬೋದು. ಎಷ್ಟೇ ಕಷ್ಟ ಆದ್ರೂ ಜಟಾಯು ಎಷ್ಟು ವಯಸ್ಸಾದರೂ ಸಹ ಕಷ್ಟ ಆದ್ರೂ ರಾವಣ ಜೊತೆ ಯುದ್ಧ ಮಾಡೋದನ್ನು ಮಾತ್ರ ಬಿಡಲ್ಲ. ಅಷ್ಟೇ ಹಠ ಮಾಡ್ಕ್ಯಾಸ ಯುದ್ಧ ಮಾಡ್ತಾ ಏನು ರಾವಣಿಗೆ ಒಂದು ಚಾಲೆಂಜ್ ಆಗಿಬಿಡ್ತೈತಿ, ಈ ಜಟಾಯುವನ್ನು ದಾಟಿ ಹೋಗೋದು ಕಷ್ಟ ಐತೆ ಅಂತ ಕೆಲಸ. ಅವಾಗ ಏನು ಮಾಡ್ತಾನಪ್ಪ ಅಂತಂದ್ರೆ ರಾವಣ ತನ್ನ ಎಲ್ಲ ಶಕ್ತಿಯನ್ನು ಉಪಯೋಗಿಸ್ಕ್ಯಾಸ ತನ್ನ ಕತ್ತಿಯಿಂದ, ಅದೊಂದು ಕತ್ತಿ ಐತಿ, ಆ ಕತ್ತಿಯಿಂದ ಆ ಜಟಾಯುವಿನ ರೆಕ್ಕೆಯನ್ನು ಕಟ್ ಮಾಡಿಬಿಡ್ತಾನೆ. ಅವಾಗ ಆ ಜಟಾಯು ಏನಿದೆಯಲ್ಲ ರೆಕ್ಕೆಯನ್ನು ಕಳೆದುಕೊಂಡು ಕೆಲಸ ಹಾರಕ್ಕಾಗಲ್ದ ಇಲ್ಲಿ ಈ ಗುಡ್ಡದ ಮೇಲೆ ಅಂದರೆ ಕಡಾಯಿಮಂಗಲಂ ಅನ್ನುವಂಥ ಊರೈತಿ. ಇನ್ನು ಕೇರಳದ ಕೊಲ್ಲಂ ಜಿಲ್ಲೆಯ ಕಡಾಯಿಮಂಗಲಂ ಊರಿನ ಪಕ್ಕದಲ್ಲಿ ಒಂದು ಗುಡ್ಡ ಐತಿ. ಗುಡ್ಡಿನ ಮೇಲ್ಗಡೆ ಅದು ಬಿದ್ದು ಬಿಡ್ತೈತಿ. ಅದಕ್ಕಾಗಿ ಇಲ್ಲಿ ಏನು ಗುಡ್ಡ ಐತಿಲ್ಲ, ಗುಡ್ಡದ ಮೇಲ್ಗಡೆ ಈ ಸ್ಟ್ಯಾಚ್ಯೂವನ್ನು ಮಾಡಿದ್ದಾರೆ ಅಂತ ಕೆಲಸ ಹೇಳ್ತಾರೆ ಇಲ್ಲಿ.
ಕೇಬಲ್ ಕಾರ್ ಅಂತ ಹೇಳಿದಲ್ಲ, ಇಲ್ಲೈತೆ ನೋಡಿ ಕೇಬಲ್ ಕಾರ. ಅದು ಕೇಬಲ್ ಕಾರ್ ಸ್ಟ್ಯಾಂಡ. ಅಲ್ಲಿಂದ ಬರತ್ತ ನೋಡಿ ಕೇಬಲ್ ಕಾರ್ಗಳಿಲ್ಲೇ. ಇದಕ್ಕೆ 525 ರೂಪಾಯಿ ಟಿಕೆಟ್ ಐತಿ. ಸೊ ನಾವು ಅದಕ್ಕೆ 200 ರೂಪಾಯಿ ಜಾಸ್ತಿ ಬೇಕಲ್ಲ ಇದಕ್ಕಿಂತ. ಸೊ ಅದಕ್ಕೆ ನಾವು ಅದನ್ನು ಕೈ ಬಿಟ್ಟು ದೇವ್ರು ಕೊಟ್ಟಂಥ ಕಾಲಿದಾವಲ್ಲ ರಾವಣ ಸೀತೆಯನ್ನು ದಕ್ಷಿಣ ಕಡೆಗೆ ಕರ್ಕೊಂಡು ಹೋಗಿದ್ದಾನಂತೆ ಕೆಲಸ ಹೇಳಬೇಕಂತೆ ಕೆಲಸ. ಜಟಾಯು ತನ್ನ ಪ್ರಾಣವನ್ನು ಗಟ್ಟಿಗೆ ಹಿಡ್ಕೊಂಡಿರ್ತದೆ. ಶ್ರೀರಾಮ ಜಟಾಯುವಿಗೆ ಭೇಟಿಯಾದಂತಹ ಜಾಗ, ಅವನ ಹೆಜ್ಜೆ ಗುರುತನ್ನು ಇಲ್ಲಿ ನೋಡ್ಬೋದು ನೀವು.